ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 16ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಡದಿರಲಿ, ನಿನ್ನ ಕಣ್ಣೀರು ಸುರಿಸದಿರಲಿ, ನನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಡದಿರಲಿ, ನಿನ್ನ ಕಣ್ಣೀರು ಸುರಿಸದಿರಲಿ, ನನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಒಂದು ವಾಗ್ದಾನವನ್ನ ದೇವರು ಯೆರೆಮೀಯನೊಟ್ಟಿಗೆ ಮಾಡಿಕೊಳ್ಳುತ್ತಾನೆ. ಯಾವಾಗ ಅಂದ್ರೆ ಯೆರೆಮೀಯ ಎಂಬುದಾಗಿ ಈ ಪ್ರವಾದಿಯನ ಕುರಿತಾಗಿ ನಾವು ಹೇಳೋದಾದ್ರೆ, ಈತನು ಕಣ್ಣೀರಿನ ಪ್ರವಾದಿ. ಈತನ ಹೆಸರು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಗೋಳಾಟದ ಪ್ರವಾದಿ. ಈತನು ಅಭಿಷೇಕಿಸಲ್ಪಟ್ಟಂತ ಪ್ರವಾದಿ ಆಗಿದ್ದರೂ ಕೂಡ ಈತನು ಯಾರಿಗೋಸ್ಕರ ಅಳ್ತಾ ಇದ್ದ ಅಂದ್ರೆ, ಯಾರಿಗೋಸ್ಕರ ಗೋಳಾಡ್ತಾ ಇದ್ದಂದ್ರೆ, ಮಕ್ಕಳಿಗಾಗಿಯೂ, ಜನರಿಗಾಗಿಯೂ, ಅಲ್ಲಿರುವಂತ ದೇಶಕ್ಕಾಗಿಯೂ, ರಾಜರುಗಳಿಗಾಗಿಯೂ ಆತನು ಗೋಳಾಡ್ತಾ ಇರುವುದನ್ನ ನಾವು ಗಮನಿಸಬಹುದು. ಆತನ ಹೆಸರೇ ಗೋಳಾಟದ ಪ್ರವಾದಿ ಅಥವಾ ಕಣ್ಣೀರಿನ ಪ್ರವಾದಿ ಎಂಬುದಾಗಿ ನಾವು ಹೇಳಬಹುದು. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಪರಿಸ್ಥಿತಿಗಳಲ್ಲಿ ಇದನ್ನ ನಾವು ತೆಗೆದುಕೊಳ್ಳೋಣ. ಇವತ್ತಿನ ಜೀವಿತದಲ್ಲಿ ನೀವು ಯಾವುದೋ ಒಂದು ವಿಚಾರಗಳಲ್ಲಿ ಅಳ್ತಾ ಇದ್ದೀರಿ, ರಹಸ್ಯವಾಗಿ ಕಣ್ಣೀರಾಗ್ತಾ ಇದ್ದೀರಿ. ಅದು ಯಾರಿಗೂ ಗೊತ್ತಿಲ್ಲ. ಅಯ್ಯೋ ದೇವರೇ, ನಾನು ಬಹಳ ಕಣ್ಣೀರಾಗ್ತಾ ಇದ್ದೇನೆ, ನನ್ನ ಕಣ್ಣೀರನ್ನ ಯಾರು ನೋಡ್ತಾ ಇದ್ದಾರೆ? ನನ್ನ ಸ್ನೇಹಿತರು ನೋಡ್ತಾ ಇಲ್ಲ, ನನ್ನ ತಂದೆ ತಾಯಿಗಳು ನೋಡ್ತಾ ಇಲ್ಲ, ನನ್ನ ಬಂಧು ಮಿತ್ರರು ನೋಡ್ತಾ ಇಲ್ಲ, ನನ್ನ ಹೊಡ ಹುಟ್ಟಿದವರು ನೋಡ್ತಾ ಇಲ್ಲ, ಅಥವಾ ನನಗಿರುವಂತ ಯಾರೇ ಆಗಿರ್ಲಿ ಸ್ವಾಮಿ ಅದನ್ನ ನೋಡ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ನೀನು ರಹಸ್ಯವಾಗಿ ಕಣ್ಣೀರಾಗ್ತಾ ಇರಬಹುದು. ನೀವುಗಳು ಇವತ್ತಿನ ಜೀವಿತದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಬಹಳ ಗೋಳಾಡ್ತಾ ಇದ್ದೀರಿ, ಯಾವುದೋ ಒಂದು ವಿಚಾರದಲ್ಲಿ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆ ವಿಚಾರಗಳು ಯಾವುದೇ ಆಗಿರ್ಬೋದು. ಒಂದು ಉದಾಹರಣೆಗಾಗಿ ನಾನು ಹೇಳ್ತೇನೆ, ಅದು ಒಂದು ವೇಳೆ ನಿಮ್ಮ ಜೀವಿತವನ್ನ ಕುರಿತಾಗಿರಬಹುದು, ಒಂದು ವೇಳೆ ನಿಮ್ಮ ಮದುವೆಯನ್ನು ಕುರಿತಾಗಿರ್ಬೋದು, ಅಥವಾ ದೇವರು ನಿಮಗೆ ಕೊಟ್ಟಂತ ದರ್ಶನಗಳನ್ನು ಕುರಿತಾಗಿರಬಹುದು, ಸೇವೆಯನ್ನು ಕುರಿತಾಗಿರಬಹುದು, ನಿಮ್ಮ ಕುಟುಂಬವನ್ನು ಕುರಿತಾಗಿರಬಹುದು, ನಿಮ್ಮ ಕೆಲಸವನ್ನು ಕುರಿತಾಗಿರಬಹುದು, ನಿಮ್ಮ ಆರೋಗ್ಯವನ್ನು ಕುರಿತಾಗಿರಬಹುದು, ಹಣಕಾಸುಗಳನ್ನು ಕುರಿತಾಗಿರಬಹುದು, ಅಥವಾ ಯಾವುದೇ ಒಂದು ವಿಚಾರಗಳನ್ನು ಕುರಿತಾಗಿ ನೀವು ಗೋಳಾಡ್ತಾ ಇದ್ದೀರಿ. ದೇವರ ಸಾನ್ನಿಧ್ಯದಲ್ಲಿ ಗೋಳಾಡ್ತಾ ಇದ್ದೀರಿ, ದೇವರ ಸಾನ್ನಿಧ್ಯದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ನೀವು ಬಹಳ ದಿವಸಗಳಿಂದ ಕಣ್ಣೀರಾಗ್ತಾ ಇದ್ರಿ, ಆದ್ರೆ ನಿಮ್ಮ ಕಣ್ಣೀರಿಗೆ ಒಂದು ಪ್ರತಿಫಲ ಸಿಗ್ತಾ ಇಲ್ಲ. ನೀವೆಷ್ಟೇ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ನಿಮ್ಮ ಪ್ರಾರ್ಥನೆಗಳು ಉತ್ತರ ಸಿಗ್ತಾ ಇಲ್ಲ. ಇವತ್ತು ದೇವರಾತ್ಮನು ಈ ಒಂದು ಸಮಯದಲ್ಲಿ, ಈ ಒಂದು ಗಳಿಗೆಯಲ್ಲಿ ದೇವರಾತ್ಮನು ನಿಮ್ಮನ್ನ ನೋಡಿ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನೇ ನೋಡಿ, ಈ ವಾಕ್ಯವನ್ನು ಕೇಳಿಸ್ಕೊಳ್ತಿರುವಂತ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನೇ ನೋಡಿ ದೇವರಾತ್ಮನ ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಡದಿರಲಿ. ಇನ್ನು ಮುಂದೆ ನಿನ್ನ ಧ್ವನಿ ಗೋಳಾಡೋದನ್ನ ನಾನು ಕೇಳಿಸ್ಕೋಬಾರ್ದು. ಇಷ್ಟು ದಿವಸ ನೀನು ಗೋಳಾಡಿದ್ದು ಸಾಕು, ಇಷ್ಟು ದಿವಸ ನೀನು ಕಿರಿಚಿದ್ದು ಸಾಕು, ಇಷ್ಟು ದಿವಸ ನೀನು ಮೊರೆ ಇಟ್ಟಿದ್ದು ಸಾಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಎರಡನೇದಾಗ ಆತನ ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣೀರು ಸುರಿಸೋದ್ರಲ್ಲಿ. ಇಷ್ಟು ದಿನ ನೀನು ಕಣ್ಣೀರು ಸುರಿಸ್ತಾ ಇದೆಯಲ್ಲ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ಕಣ್ಣೀರೇ ಸಾಕು. ಇಷ್ಟು ದಿವಸ ನೀವು ಸುರಿಸಿದಂತ ಕಣ್ಣೀರು ವ್ಯರ್ಥವಾಗಿ ಹೋಗಲಿಲ್ಲ, ನೀವು ಪ್ರಾರ್ಥಿಸಿದಂತ ಪ್ರಾರ್ಥನೆ ವ್ಯರ್ಥವಾಗಿ ಹೋಗಲಿಲ್ಲ, ನೀವು ಮಾಡಿದಂತ ವಿಜ್ಞಾಪನೆಗಳು ವ್ಯರ್ಥವಾಗಿ ಹೋಗಲಿಲ್ಲ. ನೀವು ಸುರಿಸಿದ ಕಣ್ಣೀರು ದೇವರು ಲೆಕ್ಕಕ್ಕೆ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ. ನಿನ್ನ ಕಣ್ಣೀರು ಸುರಿಸೋದ್ರಲ್ಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ನೀನು ಪಟ್ಟಂತ ಪ್ರಯಾಸ, ನೀನು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೆಯೋ, ಯಾವ ವಿಚಾರಕ್ಕಾಗಿ ನೀನು ಪ್ರಾರ್ಥಿಸ್ತಾ ಇದೆಯೋ, ಯಾವುದನ್ನ ಕುರಿತಾಗಿ ನೀನು ಪ್ರಾರ್ಥಿಸ್ತಾ, ವಿಶೇಷವಾಗಿ ದೇವರು ಇವತ್ತು ನನ್ನೊಟ್ಟಿಗೆ ಹೇಳ್ತಾ ಇದ್ದಾನೆ, ಅದು ಯಾವುದೋ ಒಂದು ದರ್ಶನ ನೆರವೇರಬೇಕೆಂಬುದಾಗಿ ನೀವು ಪ್ರಾರ್ಥಿಸ್ತಾ ಇರಬಹುದು, ಅಥವಾ ನಿಮ್ಮ ಜೀವಿತದಲ್ಲಿ ಮದುವೆ ಕುರಿತಾಗಿ ನೀವು ಪ್ರಾರ್ಥಿಸ್ತಾ ಇರಬಹುದು, ನಿಮ್ಮ ಕುಟುಂಬವನ್ನು ಕುರಿತಾಗಿ ನೀವು ಪ್ರಾರ್ಥಿಸ್ತಾ ಇರಬಹುದು, ನಿಮ್ಮ ಆರೋಗ್ಯವನ್ನು ಕುರಿತಾಗಿ ನೀವು ಪ್ರಾರ್ಥಿಸ್ತಾ ಇರಬಹುದು. ದೇವರಾತ್ಮನ ಇವತ್ತು ಹೇಳ್ತಾ ಇದ್ದಾನೆ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ ಎಂಬುದಾಗಿ. ಇದು ನನ್ನ ನುಡಿಯಲ್ಲ, ಪಾಸ್ಟರ್ ಜೀವನ್ ಸಾಮ್ಯಲ್ ಮಾತಾಡುವಂತ ನುಡಿಯಲ್ಲ, ಬದಲಾಗಿ ಇದು ಯೆಹೋವ ದೇವರ ಸರ್ವಶಕ್ತನಾದ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ಅಂದ್ರೆ ನಿಮ್ಮ ಮಕ್ಕಳಿಗೆ ಇವಾಗಿಲ್ಲ, ಆದ್ರೆ ನಿಮ್ಮ ಮಕ್ಕಳು ಅಂತ ಹೇಳಿ ದೇವರಾತ್ಮನ ಹೇಳ್ತಾರೆ. ನಿನ್ನ ಮಕ್ಕಳು ಅಂದ್ರೆ ನಿನ್ನ ಮಕ್ಕಳು ಎಂಬುದಾಗಿ ದೇವರಾತ್ಮನ ಇವತ್ತು ಯಾಕೆ ಹೇಳ್ತಾನೆ ಅಂದ್ರೆ,
ದೇವರ ಮಕ್ಕಳು ಆಗಿರುವ ನೀವುಗಳೇ ನಿಮ್ಮ ಮಕ್ಕಳಾಗಿದ್ದೀರಿ. ನೀವು ದೇವರಿಗೆ ಮಕ್ಕಳಾಗಿದ್ದೀರಿ. ನೀವು ಆತ್ಮಿಕ ತಂದೆಯ ತಾಯಿಯಾಗಿ ಯಾರೋ ಒಬ್ಬರಿಗಾದ್ರೂ ಇರ್ತಿರಲ್ಲ, ನಿಮ್ಮ ಮಕ್ಕಳು ಕೂಡ ಶತ್ರುವಿನ ದೇಶದಿಂದ ಹಿಂದಿರುಗುವರು ಎಂಬುದಾಗಿ ದೇವರ ಆತ್ಮ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ಈ ವಾಕ್ಯದ ಅನುಸಾರವಾಗಿ ನೀವು ಇರುವುದಾದ್ರೆ, ಈ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನೀವಿರುವುದಾದ್ರೆ, ಖಂಡಿತವಾಗಿ ದೇವರು ನಿಮ್ಮ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡ್ತಾನೆ. ನಿಮ್ಮ ಗೋಳಾಟವನ್ನ ಇವತ್ತಿನ ನಿಲ್ಲಿಸ್ರೆ, ನೀವು ಗೋಳಾಡುವುದನ್ನು ನಿಲ್ಲಿಸ್ರೆ, ನಿಮ್ಮ ಕಣ್ಣೀರು ಇನ್ನು ಮುಂದೆ ಸುರಿಸದೆ ನೀವು ಇರುವುದಾದ್ರೆ, ಇವತ್ತಿನಿಂದ ದೇವರು ನಿಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳೇ ಆತನು ಉತ್ತರ ಕೊಡುವವನಾಗಿದ್ದಾನೆ. ನಿಮ್ಮ ಕಣ್ಣೀರನ್ನ ಆತನು ಹೊರಸುವವನಾಗಿದ್ದಾನೆ. ದುಃಖಕ್ಕೆ ಬದಲಾಗಿ ಸಮಾಧಾನವನ್ನ, ಸಂತೋಷವನ್ನ ಆತನು ಕೊಡ್ಲಿಕ್ಕಿದ್ದಾನೆ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈ ಒಂದು ಇದುಗಳನ್ನ ನಾನು ನಿಮ್ಮ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನೆ, ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಹೌದು ದೇವರೇ, ಇವತ್ತಿನ ವಾಕ್ಯದ ಮುಖಾಂತರ ಸ್ವಾಮಿ ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಡದಿರಲಿ, ನಿನ್ನ ಕಣ್ಣೀರು ಸುರಿಸದಿರಲಿ, ನನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು ಎಂಬ ಒಳ್ಳೆ ವಾಕ್ಯದ ಮುಖಾಂತರ, ಈ ವಾಗ್ದಾನದ ಮುಖಾಂತರ ನನ್ನೊಟ್ಟಿಗೂ ವಿಶೇಷವಾಗಿ ವಾಕ್ಯವನ್ನು ಕೇಳುತ್ತಿರುವಂತ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡುವ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವರ ಈ ವಾಗ್ದಾನ ಕೇಳುವ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾರು ಗೋಳಾಡ್ತಾ ಇದ್ದಾರೋ, ಯಾರು ಕಣ್ಣೀರು ಸುರಿಸ್ತಾ ಇದ್ದಾರೋ, ಯಾರು ಪ್ರಯಾಸ ಪಡ್ತಾ ಇದ್ದಾರೋ, ಅದು ಯಾವುದು ವ್ಯರ್ಥವಾಗಿ ಹೋಗೋದಿಲ್ಲ. ಅವರಿಗೆ ಶುಭ ಉಂಟಾಗ್ತದೆ ಎಂಬುದಾಗಿ ಕರ್ತನೆ, ಅವರ ಪ್ರಯಾಸ ಸಾರ್ಥಕವಾಗುವುದು ಎಂಬುದಾಗಿ ಕರ್ತನೆ, ಇವತ್ತಿನ ವಾಗ್ದಾನದಲ್ಲಿ ನೀನು ಮಾತನಾಡ್ತಾ ನಿನ್ನ ದೈವಿಕ ಕೃಪೆಗಾಗಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.